ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ 98ನೇ ದಿನದ ಬ್ಲಾಗು. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರುತ್ತೆ, ಕಂಟಿನ್ಯೂ ಆಗಿ ವಿಡಿಯೋಸ್ ನೋಡ್ತಾ ಇರೋರಿಗೆ ಹುಷಾರಿಲ್ಲದೆ ಇರೋ ಕಾರಣ ನೈಟ್ ಹೊತ್ತು ಜಾಸ್ತಿ ಕೆಲಸ ಮಾಡ್ತಾಯಿಲ್ಲ. ಸೊ ಪಾತ್ರೆಲ್ಲ ಹಂಗೆ ಇತ್ತು. ಫಸ್ಟ್ ಗ್ಯಾಸ್ ಒರೆಸಿ ಟೀ ಇಡೋಣ ಅಂತ ಹೋದೆ, ಹಾಲು ಹೊಡೆದೋಯ್ತು. ಮತ್ತು ಹಾಲು ತಂದು ಟೀ ಇಟ್ಬಿಟ್ಟು ಪುದೀನ ಕೊತ್ತಂಬರಿ ಎಲ್ಲ ತೊಗೊಂಡೋಗಿ ಕೊಡಬೇಕಾಗಿತ್ತು, ಟೊಮೆಟೊ ಎಲ್ಲ. ಇನ್ನು ನಾನು ಏನು ಕೆಲಸನೂ ಮಾಡಿರಲಿಲ್ಲ, ಕಸ ಕೂಡ ಗುಡಿಸಿರಲಿಲ್ಲ. ಸೊ ಫಸ್ಟ್ ಏನು ಮಾಡಿದೆ, ಇಲ್ಲಿಂದ ಟೊಮೆಟೊ ಎಲ್ಲ ಒಂದೊಂದೇ ಹೋಗಿರೋದನ್ನೇ ಸಪ್ರೇಟ್ ಮಾಡಿ ಚೆನ್ನಾಗಿರೋದನ್ನೆಲ್ಲ ಬಕೆಟ್ ಒಳಗಡೆ ಹಾಕ್ಕೊಂಡು ಅದನ್ನ ರೆಡಿ ಮಾಡಿದೆ. ಅಂದರೆ ಏನಂದರೆ ಕೊಳ್ತೋಗಿರೋದನ್ನೆಲ್ಲ ತೊಗೊಂಡೋಗೋಕ್ಕೂ ಆಗೋಲ್ಲ ಆ್ಯಂಡ್ ಹಂಗೆ ಬಿಡೋಕ್ಕೂ ಆಗೋಲ್ಲ, ಮನೆಯೆಲ್ಲ ಸ್ಮೆಲ್ ಸುತ್ತುತ್ತೆ. ಸರಿ ಏನು ಮಾಡಿದೆ, ಎಲ್ಲ ನಾನು ಒಂದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ. ಆಮೇಲೆ ಅದನ್ನ ಎತ್ಕೊಂಡಾಗ ಆಚೆ ಹಾಕಿ ನೀಟಾಗಿ ಗೋಣಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನು ಮಿಕ್ಕಿದ ಟೊಮೆಟೊನೆಲ್ಲ ಹಾಕಿ ಕಸ ಗುಡಿಸೋದಕ್ಕೆ ಅಂದ್ಕೊಂಡೆ. ಬಟ್ ಟೈಮ್ ಆಗಿದ್ದರಿಂದ ಅಂದರೂ ಒಂದು 5 ನಿಮಿಷ ಟೈಮ್ ಮಾಡಿಕೊಂಡು, ಶನಿವಾರ ಅಲ್ವಾ, ಧೂಳು ತುಂಬ ಕೂತಿತ್ತು. ಆಷಾಢದ ಗಾಳಿ ಜಾಸ್ತಿ ಆಗಿರೋದ್ರಿಂದ ತುಂಬ ಧೂಳು ಮನೆ ಒಳಗಡೆ ಎಲ್ಲ ಇರುತ್ತೆ. ಅವಾಗ ನೀಟಾಗಿ ಒಂದು ಬಟ್ಟೆ ಎತ್ಕೊಂಡು ಸೋಫಾದ ಇದನ್ನೆಲ್ಲ ಒರೆಸ್ಕೊಂಡಿದ್ದಾಯಿತು. ಇನ್ನು ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ಬಟ್ಟೆ ನೆನೆಸ್ಬಿಡೋಣ, ಬಂದು ಯಾವಾಗ ಬೇಕಾದರೂ ಹೊಕ್ಕೊಬೋದು ಅಂತ ಹೇಳ್ಬಿಟ್ಟು ಬಟ್ಟೆ ನೆನೆಸೋದಕ್ಕೆ ಅಂತ ಹೇಳಿ ಚಟ್ನಿ ರುಬ್ಬೋಕ್ಕೂ ಮುಂಚೆ ಏನು ಕೆಲಸನೋ ಟೊಮೆಟೊ ಕೂಡ ನಾನು ಕಟ್ ಮಾಡಿ ರುಬ್ಬಿ ಕೊಟ್ಟಿರಲಿಲ್ಲ. ಅಷ್ಟರೊಳಗಾಗಿ ಏನಿದೆ ಅದು ಬಟ್ಟೆ ಎಲ್ಲ ನೆನೆಸಿಟ್ಬಿಡೋಣ ಅಂತ ಹೇಳಿ ನೆನೆಸ್ತಾ ಇದ್ದರೆ ಒಂದು ದೊಡ್ಡ ಬಕೆಟು, ಒಂದು ಚಿಕ್ಕ ಬಕೆಟು, ಒಂದು ಬೇಷನ್, ಇಷ್ಟು ಬಟ್ಟೆ ಇತ್ತು ನನಗೆ. ಸೊ ನನಗೆ ಗೊತ್ತಿತ್ತು ಇವತ್ತು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ಬಟ್ಟೆ ಎಲ್ಲ ನೆನೆಸಿ ಹೋಟೆಲ್ಗೆಲ್ಲ ಹೋಗಿ ಬಂದಮೇಲೆ ಟಿಫನ್ ಉಪ್ಪಿಟ್ಟೆಲ್ಲ ಮಾಡಿ ಅಮ್ಮಗೆ ಕೊಟ್ಬಿಟ್ಟು ನಾನು ಸ್ವಲ್ಪ ಉಪ್ಪಿಟ್ಟು ತಿಂದು ಟೀ ಕುಡಿದ್ಬಿಟ್ಟು ಒಂದು 10 ನಿಮಿಷ ಸುಧಾರಿಸ್ಕೊತೀನಿ. ಆಮೇಲೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಬಂದು ಪಾತ್ರೆ ಉಜ್ಜೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸನ. ಓದುವುದು ಬರೆಯುವುದೇ ವಿದ್ಯಾಭ್ಯಾಸವಲ್ಲ, ಒಂದು ಒಳ್ಳೆಯ ವಿವೇಕ ಮತ್ತು ವಿನಯತೆಯನ್ನು ಕಲಿಯುವುದೇ ಒಂದು ಒಳ್ಳೆಯ ವಿದ್ಯೆಯ ಒಂದು ಗುಣ ಅಂತಲೇ ಹೇಳ್ಬೋದು. ಸೊ ಯಾಕೆ ನಾನು ಇಷ್ಟು ಒಂದು ಲೆಂತಿಯಾಗಿ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೇ ಓದ್ಕೊಂಡಿರಲಿ ಅವರೊಂದು ಡಬಲ್ ಡಿಗ್ರಿ ಅಲ್ಲ ತ್ರಿಬಲ್ ಡಿಗ್ರಿ ಮಾಡ್ಕೊಂಡಿರಲಿ, ಅವ್ರಿಗೆ ವಿನಯ ವಿವೇಕ ಎರಡೂ ಇಲ್ಲ ಅಂದರೆ ಅವರು ಓದಿರೋ ಓದು ಕೂಡ ವೇಸ್ಟೇ. ಅಂದರೆ ಒಬ್ಬ ಮನುಷ್ಯನಿಗೆ ಕೊಡೋ ಗೌರವ ಕೊಡದೇ ಇರಬೇಕಾದ್ರೆ, ಒಬ್ಬ ಮನುಷ್ಯನ ಚೀಪಾಗಿ ನೋಡ್ತಾ ಇರಬೇಕಾದ್ರೆ, ಅವನು ಓದಿರಲಿ, ಅವನ ಹತ್ರ ದುಡ್ಡು ಇದೆಯಾ ಇಲ್ವಾ, ಇವನು ಹಾಗೆ ಹೀಗೆ ಅಂತ ಕೀಳಾಗಿ ನೋಡ್ತಾರಲ್ಲ, ಅವ್ರಿಗೆ ವಿದ್ಯೆ ಎಷ್ಟೇ ಇರಲಿ, ಸರಸ್ವತಿ ಎಷ್ಟೇ ಒಲಿದಿದ್ದರೆ ಕೂಡ ಅದು ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕೆ ವೇಸ್ಟ್ ಅಂದರೆ, ಒಬ್ಬ ಮನುಷ್ಯನಿಗೆ ಮರ್ಯಾದೆ ಕೊಡದೇ ಇರಬೇಕಾದ್ರೆ, ಈಗ ಅವರ ಓದಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿತ್ತು, ಅವರು ಓದಿದ್ದಾರೆ. ಬಟ್ ನನ್ನ ಹಣೆಯಲ್ಲಿ ಬರ್ದಿಲ್ಲ, ಬೇರೆ ಇನ್ನೇನೋ ಕೆಲಸ ಕೈ ಹಿಡಿಬೋದು, ಅವ್ರಿಗಿನ್ನ ನಾವು ಜಾಸ್ತಿನೇ ದುಡಿಬೋದು. ಬಟ್ ಆ ವಿನಯತೆ ಮತ್ತು ಆ ವಿವೇಕ ಎರಡೂ ನಮ್ಮಲ್ಲಿರಬೇಕು. ವಿನಯತೆ ಅಂದರೆ ಒಬ್ರಿಗೆ ಗೌರವ ಕೊಡೋದು, ಅವ್ರ ಕಡೆಯಿಂದ ನಾವು ಹೇಗೆ ಗೌರವನ ಸಂಪಾದನೆ ಮಾಡಬೇಕು, ನಾವೇನೆಲ್ಲ ಮಾಡಬೇಕು, ನಾವು ಹೀಗೆ ಮಾಡಬೇಕು, ಇವ್ರ ಮನೆಗೆ ಬಂದಾಗ ನಾವು ಇವ್ರ ಜೊತೆ ಹೀಗೆ ಇರಬೇಕು ಅಂತೇಳಿ ಒಂದಷ್ಟು ಕನಸುಗಳನ್ನ ನಾವು ಕಟ್ಕೊಂಡು ಒಂದು ಜೀವನ ನಡೆಸ್ತಾ ಇರ್ತೀವಿ. ಆ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಟೀಚರ್ಸ್ ಹೇಳ್ಕೊಟ್ಟಿರೋ ಪಾಠಗಳು, ನಾವು ಫ್ರೆಂಡ್ಸ್ ಜೊತೆ ನಡ್ಕೊಳ್ತಾ ಇರೋವಂಥ ಒಂದಿದು. ಸೊ ನಾವು ಮನೆಯಲ್ಲಿ ಸ್ಕೂಲಿಂದ ಬಂದಮೇಲೆ ನಾವು ಮನೆಯಲ್ಲಿ ಮಾತಾಡೋವಂಥ ಮಾತುಗಳೆಲ್ಲದನ್ನೂ ಒಬ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಯಾರು ಅಂದರೆ ಅಮ್ಮ. ಪ್ರತಿಯೊಂದು ಕ್ಷಣನೂ ತಾಯಿ ಅದನ್ನು ವಾಚ್ ಮಾಡ್ತಾನೇ ಇರ್ತಾಳೆ ಆ್ಯಂಡ್ ನೋಡ್ತಾ ಇರ್ತಾಳೆ. ಆ್ಯಂಡ್ ನಾವು ಕೂಡ ಅಷ್ಟೇ, ಹೆಣ್ಣುಮಕ್ಕಳು ಒಬ್ಬರನ್ನ ನೋಡಿ ಕಲಿಯೋವಂಥದ್ದು ತುಂಬಾ ಇರುತ್ತೆ ಜೀವನದಲ್ಲಿ. ನಾವು ಏನನ್ನೆಲ್ಲ ನಾವು ಇದು ಮಾಡ್ತಾ ಇರ್ತೀವಿ, ಬಟ್ ಇನ್ನೊಬ್ಬರನ್ನ ನೋಡಿ ನಾವು ಕಲಿಯೋದು ಒಂದು ಜೀವನದಲ್ಲಿ ತುಂಬಾ ಇರುತ್ತೆ. ಆ್ಯಂಡ್ ನಾವು ಎಷ್ಟೇ ಪ್ರಯತ್ನ ಪಟ್ಟರೆ ಕೂಡ ನಮ್ಮಿಂದ ಈ ಅಹಂ ಅನ್ನೋದು, ಈ ಒಂದು ಸ್ಯಾಡಿಸಮ್ ಅನ್ನೋದು ದೂರ ಹೋಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ಒಂದು ಪಾಲಿಸಿ ಇದೆ ಅಲ್ಲ, ಸೊ ಅದನ್ನು ನಾವು ಫಾರ್ಮುಲಾವಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಇನ್ನು ಬಟ್ಟೆ ಎಲ್ಲ ನೆನೆಸಿದ್ದೆ, ಎಲ್ಲ ಒಗೆದೆ, ಒಂದು ಟ್ರಿಪ್ ಎಲ್ಲ ಮೇಲೆ ಒಣಗಾಕ್ಬಿಟ್ಟು ಬಂದೆ, ಇನ್ನೊಂದು ಟ್ರಿಪ್ಪು ಕೂಡ ಒಗ್ಕೊಂಡಿದ್ದೆ. ಸೊ ಎಲ್ಲದನ್ನೂ ನೀಟಾಗಿ ಜಾಲಿಸ್ಬಿಟ್ಟು ಹಾಕಿ ಬಿನ್ಗೆ ಎಲ್ಲ ವಾಶ್ ಮಾಡಿ ಇಟ್ಕೋತೀನಿ. ಬಿನ್ಗೆಲ್ಲ ವಾಶ್ ಮಾಡಿದ್ದಾದಮೇಲೆ ಗ್ಯಾಸ್ ಎಲ್ಲ ಕ್ಲಿಕ್ ಮಾಡಿ ಒಂದೊಂದೇ ಕೆಲಸ ಸ್ಟಾರ್ಟ್ ಆಗಿರೋದು.
ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಇವತ್ತಿನ ರೊಟೀನ್ ಇಷ್ಟೇ, ಬೇರೆ ಏನೂ ಇಲ್ಲ. ಸೊ ಕೆಲಸ ಮಾಡ್ಕೊಳ್ಳೋದು ಮತ್ತು ಇದ್ರ ಪ್ರಕಾರ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡೋದು. ಸೊ ಇನ್ನು ನಾನು ಇಲ್ಲೆಲ್ಲ ನೀಟಾಗಿ ಜಾಲಿಸಿ ಒಣಗಾಕಿ ಎಲ್ಲ ಮಾಡಿದ್ದಾದಮೇಲೆ ಮೇಲೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಬಂದು ಆಮೇಲೆ ನೀರು ಮಿಷನ್ ಹಾಕಿ ನೀರು ಹಿಡಿಯೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡೋದು ನಾನು. ಸೊ ನನ್ನ ಒಂದು ಡೈಲಿ ರೊಟೀನ್ಸ್ ಆಗಿರ್ಬೋದು, ನನ್ನ ಒಂದು ಡೈಲಿ ಇದಾಗಿರ್ಬೋದು, ಅದು ನಡೀತಾನಿರುತ್ತೆ. ಯಾವಾಗಲೂ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನಾವು ತುಂಬಾ ಇವಾಗ ತಾನೇ ಹೇಳಿದ್ದೀನಿ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ವಿದ್ಯೆ ಎಷ್ಟಿದ್ರೆ ಏನು, ವಿನಯತೆ, ತಾಯಿ ಅನ್ನೋ ಒಂದು ಗೌರವ ಇರಬೇಕು ಅಂತ. ಸೊ ಅದನ್ನು ಫಾಲೋ ಅಪ್ ಮಾಡೋದು. ಸೊ ನಾನೇನು ಮಾಡಿದೆ ಅಂದರೆ ಆಚೆ ನೀರೆಲ್ಲ ಹಿಡಿದ್ಬಿಟ್ಟು ಪಾತ್ರೆ ಎಲ್ಲ ನೀಟಾಗಿ ಒರೆಸಿ ಇಟ್ಬಿಟ್ಟು ರೂಮೆಲ್ಲ ಒರೆಸ್ಕೊಂಡು ನೀರು ಹಿಡಿದು ಆಚೆ ಅದೆಲ್ಲ ತೊಳ್ಕೊಂಡು ಬರೋಷ್ಟರೊಳಗಾಗಿ ಲೇಟ್ ಆಗ್ತಾಯಿದೆ. ಇನ್ನು ಮುಸ್ರೆ ಬಟ್ಟೆ ಎಲ್ಲ ಒಗೆದಿದ್ದೆ, ಎಲ್ಲದನ್ನೂ ತೆಗೆದು ಒಣಗಾಕಿದೆ. ಒಣಗಾಕಿದಾದ್ಮೇಲೆ ನನ್ನ ತಂಗಿ ಫೋನ್ ಮಾಡ್ತಾಳೆ, ಬರ್ತೀಯಾ ಹೋಟೆಲ್ ಹತ್ರ ಅಂತ. ಸೊ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟಗಳೆಲ್ಲ ಇವ್ರಿಗೆ ಕೊಟ್ಬಿಟ್ಟು ನಾನು ಹೋಗಿ ಹೋದೆ. ಅಂಗಡಿ ಹತ್ರ ಹೋಗಬೇಕಾಗಿತ್ತು ಅಂತ ಹೇಳಿ ಅಷ್ಟರೊಳಗಾಗಿ ಮುದ್ದೆ ಮಾಡಿ ಊಟ ಎಲ್ಲ ಅಮ್ಮಗೆ ಕೊಟ್ಬಿಟ್ಟು ಊಟಗೆಲ್ಲ ಕೊಡಬೇಕಾಗಿತ್ತು. ಪಾತ್ರೆ ಸ್ವಲ್ಪ ಇತ್ತು, ಸ್ವಲ್ಪ ಪಾತ್ರೆ ಉಜ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲಾಂದರೆ ಮತ್ತೆ ಏನು ಮಾಡಿದೆ ಅಂದರೆ ಪಾತ್ರೆ ಎಲ್ಲ ಫಸ್ಟು ಉಜ್ಕೊಂಬಿಡೋಣ ನೀಟಾಗಿ, ಗ್ಯಾಸೆಲ್ಲ ಒರೆಸ್ಕೊಂಬಿಡೋಣ. ಸೊ ನನ್ನ ತಂಗಿ ಫೋನ್ ಮಾಡೋಷ್ಟರೊಳಗಾಗಿ ಅಮ್ಮಗೂ ಊಟ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅವಳು ಫೋನ್ ಮಾಡೋಷ್ಟರೊಳಗಾಗಿ ಮುದ್ದೆ ಮಾಡಿ ಅಮ್ಮಗೆ ತೊಗೊಂಡೋಗಿ ಕೊಡ್ತಾಯಿದ್ದೆ. ಫೋನ್ ಬಂತು ಅರ್ಜೆಂಟಾಗಿ ಬಾ ಅಂತ. ಸೊ ಇವತ್ತಿನ ರೊಟೀನ್ ಇಷ್ಟೇ, ನಾರ್ಮಲ್ ಡೇ, ಏನು ಅಂತ ಸ್ಪೆಷಲ್ ಏನಿಲ್ಲ. ಸೊ ನಾನು ಹೇಳಿರೋ ಪ್ರಕಾರ ವಿದ್ಯೆಗೂ ವಿನಯಕ್ಕೂ ಯಾವುದೇ ರೀತಿಯಂಥ ಒಂದು ಕಲೆಕ್ಷನ್ ಇಲ್ಲ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ಸೊ ಇವತ್ತಂತೂ ತುಂಬ ಟಯರ್ಡ್ ಆಗ್ತಿದೆ, ನಿದ್ದೆ ಅಂತೂ ತುಂಬ ಸಿಕ್ಕಾಪಟ್ಟೆ ಬರ್ತಿದೆ, ಕಣ್ಣೆಲ್ಲ ನೋವ್ತಿದೆ. ಆದರೂ ಒಂದು ವಿಡಿಯೋನ ಮಾಡಿ ವಿಡಿಯೋ ಹಾಕಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ತುಂಬ ಆಸೆ. ಆದರೂ ಒಂದು 37 ವ್ಯೂಸ್ ಅಷ್ಟೇ ಬಂದಿರೋದು, ಬರೀ 17 ವ್ಯೂಸ್ ಬಂದಿದೆ. ನಿನ್ನೆ 37 ವ್ಯೂಸ್ ಬಂದಿದೆ. ಸೊ ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಡೈಲಿ ನಿಮ್ಮ ಜೊತೆ ಕನೆಕ್ಟು ಆಗ್ತಿದ್ದೀನಿ ಕಷ್ಟಪಟ್ಟು. ಬಟ್ ಆದರೂ ನನಗೆ ಯಾವುದೇ ರೀತಿ ಒಂದು ಒಳ್ಳೆ ರೆಸ್ಪಾನ್ಸ್ ಇಲ್ಲದೆ ಇರೋ ಕಾರಣ ಟೈಮ್ ಬೇಜಾರಾಗುತ್ತೆ. ಬಟ್ ಆದರೂ ಇಟ್ಸ್ ಓಕೆ, ಅದನ್ನು ತಡ್ಕೊಳ್ಳೋ ಒಂದು ಇದು ನನಗೆ ಕೊಟ್ಟಿದ್ದಾರೆ. ಸೊ ಇನ್ನು ಇಲ್ಲೆಲ್ಲ ಒರೆಸಿದ್ದು ಆದಮೇಲೆ ಮುದ್ದೆ ಸ್ವಲ್ಪ ನೀರು ಹಾಕ್ತೀನಿ, ಗಟ್ಟಿ ಅನಿಸುತ್ತೆ ಅಂದ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳಸಿ ಮುದ್ದೆ ಕಟ್ಟಿಬಿಟ್ಟು ತೊಗೊಂಡೋಗಿ ಅಮ್ಮಗೆ ಊಟಕ್ಕೆ ಕೊಟ್ಟು ಇನ್ನು ನೆಕ್ಸ್ಟ್ ತಿನ್ನೋಣ ಅಂದ್ಕೊಂಡೆ. ಬಟ್ ಫೋನ್ ಮೇಲೆ ಫೋನ್ ಬರ್ತಾ ಇದ್ದಿದ್ದರಿಂದ ಹೋಗೋಣ ಅಂತ ಹೇಳಿ ನಾನು ಹೊರಟಿದ್ದೀನಿ. ಸೊ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಸಿಗುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ರೂಟೀನ್ ಇಷ್ಟೇ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.